ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದಿನಿ. ಇವತ್ತೇನಂತಂದ್ರೆ ಆಯುಧ ಪೂಜೆ ಪ್ರಯುಕ್ತ ನಮ್ಮ ಮನೆಯಲ್ಲಿ ಏನು ಆಯುಧ ಪೂಜೆ ಆಯಿತು, ದೇವ್ರ ಪೂಜೆನ ಆಯಿತು. ಆದರೆ ಇಷ್ಟೆಲ್ಲ ಏನು ಹಣ್ಣು ಹಂಪಲಿಟ್ಟು ನಾವು ಫಸ್ಟ್ ಟೈಮ್ ಮಾಡಿದ್ದು. ಯಾಕಂತ ಹೇಳಿದ್ರೆ ಮುಂದೆ ಬ್ಲಾಗಲ್ಲಿ ದೀಪಾವಳಿ ಬಟ್ ಇಷ್ಟೆಲ್ಲ ವೆರೈಟೀಸ್ ಹಣ್ಣು ಇಟ್ಟಿಲ್ಲ ನಾವು. ಇಷ್ಟು ವೆರೈಟಿ ಎಲ್ಲ ಈ ಸತಿ ಇಟ್ಟಿದ್ದು, ದೇವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಅಷ್ಟೇ. ಮುಂದೆ ಅದು ಏನಕ್ಕೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಬ್ಲಾಗಲ್ಲಿ ಬರುತ್ತೆ. ನೆಕ್ಸ್ಟ್ ಏನೋ ನನ್ನ ಮೈಕ್ ಅದರದ್ದು ಚಾರ್ಜ್ ಖಾಲಿ ಆಯಿತು. ಸೊ ಹಾಗಾಗಿ ಮೈಕ್ ಹಾಕಿಲ್ಲ. ನಿಮ್ಗೆ ಎಷ್ಟು ಜೋರು ಕೇಳುತ್ತೆ ಏನೋ ಗೊತ್ತಿಲ್ಲ ನಂಗೆ. ಮತ್ತು ಹಾಗೆ ನಮ್ಮ ಮನೆಯ ಹಿಂದಿನ ಮೆಸ್ಸಿ ಇದನ್ನು ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ದೊಡ್ಡವ್ರ ಮನೆಗೋಸ್ಕರ. ಓಕೆ, ಇವಾಗ ಬ್ಲಾಗ್ನ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಇಲ್ಲೇ ನಾನು ಹಬ್ಬದ ದಿನ ಬಾಳೆಹಣ್ಣು ಕೊನೆಯಿಂದ ಕಟ್ ಮಾಡಕ್ಕೆ ಹೋಗಿ ಕೈಗೆ ಕತ್ತಿ ತಾಗಿಸ್ಕೊಂಡಿದ್ದೆ. ಶಾರ್ಪ್ ಇತ್ತದು. ಈ ದೀಪ ನಾನು ಇವತ್ತು ತಗೊಂಬಂದಿದ್ದೆ. ಇವತ್ತು ಕಾಲು ಕೂಡ ಬಂದಿತ್ತಿದ್ರದ್ದು. ಯಾವತ್ತ ತರ್ಬೇಕಂತಿದ್ದೆ ನಾನು, ಆದ್ರೆ ಇಲ್ಲಿ ಇವತ್ತು ಚಲೋ ದಿನ ಐತಿ, ಹಂಗಾಗಿ ಇವತ್ತು ಬಂದೈತಿ ನಮ್ಮ ಮನೆಗೆ. ಓಕೆ, ಇವಾಗ ನಾನು ದೇವ್ರಿಗೆ ಹೂವು ಎಲ್ಲ ಇಡ್ಬೇಕು. ಹಂಗಾಗಿ ಹೂವೆಲ್ಲ ಕಟ್ ಮಾಡ್ಬೇಕು. ಇವಾಗ ಕಟ್ ಮಾಡ್ಬೇಕಂದ್ರೆ ಇದಕ್ಕೆ ಥ್ಯಾಂಕ್ಸ್ ಹೇಳಕತ್ತೀನಿ. ಏನಿರ್ಬೋದು ವಿಷಯ ಅಂತಂದು ನೀವು ಅಲ್ಲಿ ತನಕ ಗೆಸ್ ಮಾಡ್ಕೊಂತೀರಿ ಏನಂತಂದು. ಕಮೆಂಟ್ ಮೇಲೆ ಹಾಕ್ರಿ ಏನಿರ್ಬೋದು ಅಂತಂದು. ಇವತ್ತು ಹಬ್ಬದ ದಿನ ನನ್ನ ಕೈ ಗಾಯ ಮಾಡ್ಕೊಂಡೆ. ಕತ್ತೆಯಲ್ಲಿ ಜಕ್ಕೆ ಮಾಡ್ಲಿಕ್ಕೆ ಹೋದೆ ನಾನು. ಅಮ್ಮ ಬರ್ತೀನಿ ತಡಿ ಅಂದ್ರು ಈಗ ನಾನು ನಮ್ಮ ಲಕ್ಷ್ಮಿ ಮತ್ತೆ ಎಲ್ಲ ಏನು ಕುಂಕುಮ ಮತ್ತೆ ಅರಿಶಿನ ಕುಂಕುಮ ಇಡುವ. ನಮ್ಮ ಊರಂದು ಎಷ್ಟು ಕುಂಕುಮ ಎಷ್ಟಿದೆ ಅಂದರೆ ಕೆಮಿಕಲ್ ಅಲ್ಲ, ಹಾಗಾಗಿ ಫುಲ್ಲು ಆಲ್ತದ್ಗಿದೆ ಇರೋದು, ಹೋಗುದೇ ಇಲ್ಲ, ಅಷ್ಟಿದೆ ಇರುತ್ತೆ. ಇವಾಗ ನೋಡ್ರಿ ನನ್ನ ಕೈ ನೆಕ್ಸ್ಟ್ ಹೆಂಗಾಗುತ್ತೆ, ಅದು ಕೆಂಪು ಹಂಗ ಇರುತ್ತ, ಅಷ್ಟು ಕೆಮಿಕಲ್ ಐತಿ. ಅರಿಶಿನ ಕುಂಕುಮ ಮಾಂಜನೇಯ ಗಿಂದ ನಮ್ಮ ಹಾಕೋಣ. ಜೈ ಬಜರಂಗಬಲಿ. ಇಲ್ಲಿ ನಮ್ಮ ಪುಟ್ಟ ಲಕ್ಷ್ಮಿ ಎಷ್ಟಿಷ್ಟೇ, ನಮ್ಮ ರಾಧೆ ಕೃಷ್ಣ ಹನುಮಂತ ಇದು ಉಳಿತು. ಹಿಂಗೆ ಮಾಡ್ತೇನೆ ನೋಡ್ರಿ. ಉಳಿತು. ಇವಾಗ ನಾನು ಇದ್ರ ಪೂಜೆ ಮಾಡಿಬಿಟ್ಟು ಆಟ ಆಡಕತ್ತೀನಿ. ಇಲ್ಲ ಅದಾ ಇಷ್ಟು ಕೆಂಪು, ಇಷ್ಟು ಕೆಮಿಕಲ್ ಐತಿ ಇವಾಗ. ಇವಾಗ ಇಲ್ಲೇ ಅರಿಶಿನ ಐತಿ. ನಮ್ಮನೆ ಹತ್ತಿ ಹಿಂಗೆ ಯೂಸ್ ಮಾಡ್ತೇವೆ. ಅಂದಾಗಿದ್ದ ಬಂದಿದ್ದ ಹತ್ತಿ ಡೈರೆಕ್ಟ್ ಅಂಗಂಗಲ್ಲ, ಮನೆಯಲ್ಲೇ ತಯಾರು ಮಾಡುವಂತಹದ್ದು. ಈ ವಿಡಿಯೋದಾಗ ನಂದು ಮೈಕ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ನಾನು ಸುಮ್ಮನೆ ಮಾತಾಡೀನಿ, ಬಟ್ ಅದೇನು ಕೇಳೇ ಇಲ್ಲ, ಹಂಗ ಥರ ಆಗೈತಿ. ಯಾಕಂದ್ರೆ ಮೈಕ್ ಇದು ಚಾರ್ಜ್ ಖಾಲಿ ಆಗಿತ್ತು. 3-4 ದಿನ ಆಗಿತ್ತು, ಚಾರ್ಜೇ ಇಟ್ಟಿದ್ದಿಲ್ಲ. ಸೊ ಹಾಗಾಗಿ ಅದು ಏನಂದ್ರೆ ಏನೂ ವಾಯ್ಸ್ ಕೇಳಿಲ್ಲ. ಹಿಂಗಿತ್ತು ನೋಡಿ ನಮ್ಮ ಬಡವರ ಮನೆಯ ಪೂಜೆ. ಸಿಂಪಲ್ ಆಗಿ ಮಾಡಿದ್ದ ಈ ಥರ ಪೂಜೆ ಮಾಡಿದ್ವಿ ನಾವು. ಇವಾಗ ನಮ್ಮ ಪೂಜೆ ನಡೆದಿದೆ. ಯಾವ ಪೂಜೆ? ಆಯುಧ ಪೂಜೆ. ಇಷ್ಟೇ, ಇನ್ನೂ ಐಟಮ್ ಅದಾವು ನಮ್ಮ ಅಪ್ಪನು, ಅದೆಲ್ಲ ಬೇಡ. ಆ್ಯಂಡ್ ನನ್ನ ಐಟಮ್ಸ್ ಇದು. ಅಯ್ಯೇ ನಮ್ಮ ಅವನ್ ನೋಡ್ರಿ ಇಲ್ಲಿ ಬುಕ್ಕಕ್ಕೆ ಮೈಕಿಗೆ ಆಯ್ತು ಸಾಕು. ಮೈಕ್
ಇಲ್ಲಿನೇ ನನ್ನ ಮೈಕ್ ಹಾಕೊಂಡಿದ್ದೆ, ಬಟ್ ಅದ ಚಾರ್ಜ್ ಖಾಲಿ ಆದ ಕಾರಣ ಏನು ಸೌಂಡ್ ಕೇಳಿ ನಮ್ಮವ್ವ ಯಾಕೆ ಹಿಂಗ್ ಮಾಡಕತ್ತಾಳ ಅಂತ ಅನ್ಕೋಬಹುದು. ಯಾಕಂದ್ರ ಆಗ ತಾನೇ ನಾನು ಕರೆಂಟ್ ಶಾಕ್ ಹೊಡ್ಸ್ಕೊಂಡಿದ್ದೆ, ಹಂಗಾಗಿ ಆಕಿ ಮೆಲ್ಲಗೆ ಬಂದ್ ಮಾಡಿ ನಾನು ಏನು ಸ್ವಿಚ್ ತೆಗಿಯಕತ್ತಿದ್ಲು. ನನ್ಗೆ ಗೊತ್ತಿಲ್ಲ, ಬಟನ್ ಆನ್ ಇಟ್ಟು ನಾನು ಅದನ್ನ ಅಂದ್ರೆ ಇನ್ಸರ್ಟ್ ಮಾಡಿದ್ನ ಏನೋ ಗೊತ್ತಿಲ್ಲ, ಅದು ಸಡನ್ ಆಗಿ ನನಗೆ ಕರೆಂಟ್ ಶಾಕ್ ಹೊಡೆದ್ಬಿಡ್ತು. ಹಬ್ಬದ ದಿನನ ಕೈಗೆ ಕತ್ತಿ ಸ್ವಲ್ಪ ತಾಕ್ತು, ಮತ್ತು ಹಂಗ ಕರೆಂಟ್ ಹೊಡ್ಸ್ಕೊಂಡೆ, ಏನು ಗೊತ್ತಿಲ್ಲ. ದೀಪಾವಳಿ ಟೈಮ್ನಾಗ ಹಂಗ ಆಗತ್ತಂಗ. ಸೊ ನಾನು ಈ ತರ ಹಬ್ಬದ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ. ಈ ತರ ಎಲ್ಲ ಆಗೋದು ಜಾಸ್ತಿ ನನ್ಗ. ಸೊ ಮತ್ತ ನಾನು ಕೇರ್ಫುಲ್ ಆಗಿ ಸ್ವಿಚ್ ಹಾಕೋಣ ಅಂತೇಳಿ ಸ್ವಿಚ್ ಹಾಕಕ್ ಹೋದೆ. ಹೊರಗೆ ಲೈಟ್ ಬೇಕಿತ್ತ ಅಂತ ಹೇಳಿ, ಅದ್ರಾಗೂ ಹೆದರಿಕೆ ಆಕಿತ್ತು ಎಲ್ಲಿ ಮತ್ತೆ ಕರೆಂಟ್ ಹೊಡ್ಸ್ಕೊಂತೀನೇನು ಅಂತ ಹೇಳಿ. ಬಟ್ ಆಗ್ಲಿಲ್ಲ, ಸೇಫ್ ಆದೆ ನಾನು. ಚಿಕ್ಕವಳಿದ್ದಾಗ ದೀಪಾವಳಿ ಟೈಮಲ್ಲಿ ಪಟಾಕಿ ಅದು ಏನಿರುತ್ತೆ ಪಟಾಕಿ ಮದ್ದನ್ನ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟಿದ್ದ ಫುಲ್ ಕೈಯೇ ಇದಾಗಿತ್ತು. ಇಲ್ಲಿ ನಮ್ಮ ಎಲ್ಲಮ್ಮ ಭಟ್ರು ಎಲ್ಲ ಪೂಜೆ ಗೀಜೆ ಮಾಡಿದ್ರು, ಇದ್ರದ್ದು ಆಯುಧ ಪೂಜೆ ಮಾಡಿದ್ರು. ರಂಗೋಲಿ ನೋಡ್ರಿ, ರಂಗೋಲಿ. ನಿಂಬೆ ಹಣ್ಣಿಂದ ಅದು ದೃಷ್ಟಿ ತೆಗೆದು ವಿಡಿಯೋ ಮಾಡಾಕ ಅಲ್ಲೇ ಲೈಟ್ ಏನೋ ಪ್ರಾಬ್ಲಮ್ ಆಗೈತೆ, ಅದು ಏನಂತ ಗೊತ್ತಿಲ್ಲ. ಆನ್ ಐತಿ, ಬಟ್ ಆದ್ರೆ ಅಲ್ಲಿ ಹತ್ತಕತ್ತಿಲ್ಲ ಅದು. ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕತ್ಲಿ ಹಾಗಾಗಿ. ಹಾಂ, ದುಡ್ಡಿಟ್ಟಿಲ್ಲ. ಸಿಕ್ಕಿದ್ದು ಅಲ್ಲಿ ನಮ್ದು ಇದು ಬಿದ್ದಿತ್ತು, ಅಲ್ಲಿ ಏನು ಬಿದ್ದಿತ್ತ ಮಣ್ಣು ಅಂತದ, ಅದ್ರ ಸಿಕ್ಕೈತೆ ಇದು. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡಕತ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಇಲ್ಲ